ಬಂಧು ಮಿತ್ರರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಥಿಂಗ್ ನೌ ಕನ್ನಡ ವಾಹಿನಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರಾಜಕೀಯ ಮಾಹಿತಿಯೊಂದಿಗೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಈಗಲೂ ಕೂಡ ಯಾರು ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಮಾಡ್ಕೊಂಡ್ಬಿಡಿ. ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ನಾನು ಮಾಡ್ತೀನಿ. ಹೌದಪ್ಪ, ಏನಪ್ಪ ಇಂಥ ಒಂದು ಇಂಟ್ರೆಸ್ಟಿಂಗ್ ರಾಜಕೀಯ ಸುದ್ದಿಯನ್ನು ಹೊತ್ಕೊಂಡು ತಂದಿದ್ದೀಯಾ ಅಂತ ನೀವೇನಾದರೂ ಪ್ರಶ್ನೆ ಮಾಡೋದಾದರೆ ಖಂಡಿತವಾಗ್ಲೂ ಅದೇ ವೆರಿ ಇಂಟ್ರೆಸ್ಟಿಂಗ್ ಮತ್ತು ಬ್ಲಾಸ್ಟಿಂಗ್ ಸುದ್ದಿ. ಸರ್ಕಾರದ ಪತನ. ಪ್ರಸ್ತುತ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ಆಡಳಿತದಲ್ಲಿ ಮೂಡಿ ಬಂದಿರುವ ಸರ್ಕಾರ, ಡಿ.ಕೆ. ಶಿವಕುಮಾರ್ ಅವರ ಉಪಮುಖ್ಯಮಂತ್ರಿ ಸ್ಥಾನದಲ್ಲಿ ನಡೆಯುತ್ತಿರುವ ಸರ್ಕಾರ, ಈ ಸರ್ಕಾರ ಪತನ ಆಗುತ್ತೆ ಅನ್ನುವಂಥ ಮಾಹಿತಿ ಎಲ್ಲ ಕಡೆ ಸದ್ದು ಮಾಡ್ತಾ ಇದೆ. ಬಂಧು ಮಿತ್ರರೇ ನೆನಪಿರಲಿ, ಈಗಾಗಲೇ ಮೂಡ ಹಗರಣದ ಊರಲನ್ನ ಹೊತ್ತಿಕೊಂಡಿರುವ A1 ಆರೋಪದ ಸ್ಥಾನದಲ್ಲಿರುವ ಶ್ರೀಯುತ ಸಿಎಂ ಸಿದ್ದರಾಮಯ್ಯನವರು ಈ ಸರ್ಕಾರವನ್ನ ನಡೆಸುತ್ತಿದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಅವರಿಗೆ ಮೂಡ ಹಗರಣ ಉರುಳಾಗಿ ಪರಿಣಮಿಸಿದ್ದು ಒಂದು ರೀತಿಯಲ್ಲಿ ಕುಗ್ಗುವಂತೆ ಮಾಡಿತ್ತಾ ಅನ್ನೋ ಪ್ರಶ್ನೆಗೆ ದೊಡ್ಡ ಮಟ್ಟದ ಉತ್ತರ ಸಿಕ್ಕಿದೆ. ಯಾಕೆ ಅಂತಂದ್ರೆ ಸಂಡೂರು, ಶಿಗ್ಗಾವಿ, ಚನ್ನಪಟ್ಟಣ ಬೈ ಎಲೆಕ್ಷನ್ನ ಫಲಿತಾಂಶ ಎಂಥವರನ್ನು ಕೂಡ ಮೇಲೆಬ್ಬಿಸುವಂಥ ಫಲಿತಾಂಶ, ಅಂದರೆ ಕುಗ್ಗಿದವರು ಕೂಡ ಮೇಲೇಳುವ ಫಲಿತಾಂಶವನ್ನ ಕೊಟ್ಟಿರೋದು. ಹಾಗಾಗಿ ಸಿದ್ದರಾಮಯ್ಯನವರ ವರ್ಚಸ್ಸು ಕಮ್ಮಿ ಆಯಿತು ಅಂದುಕೊಂಡಿರುವಂಥ ಜನಗಳ ಪೈಕಿ ದೊಡ್ಡ ಮಟ್ಟಕ್ಕೆ ಅವರ ಲೆಕ್ಕಾಚಾರಗಳು ತಲೆ ಕೆಳಗಾಗುವಂತೆ ಮಾಡಿದ್ದು ಈ ಒಂದು ಬೈ ಎಲೆಕ್ಷನ್ ಫಲಿತಾಂಶ. ಸಿದ್ದರಾಮಯ್ಯನವರ ವರ್ಚಸ್ಸು ಎಲ್ಲೂ ಕೂಡ ಕುಗ್ಗಿಲ್ಲ ಅನ್ನುವಂತೆ ಮಾಡಿದ್ದು ಈ ಬೈ ಎಲೆಕ್ಷನ್ ಫಲಿತಾಂಶ. ಒಟ್ಟಾರೆಯಾಗಿ ತಾನು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿತೀನಿ, ಸರ್ಕಾರ ಪತನವಾಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿದ್ದಂಥ ಸಿದ್ದರಾಮಯ್ಯನವರಿಗೆ ಬೂಸ್ಟರ್ ಡೋಸ್ ಕೊಟ್ಟಿದ್ದು ಬೈ ಎಲೆಕ್ಷನ್ ಫಲಿತಾಂಶ. ಬಂಧು ಮಿತ್ರರೇ, ಇಲ್ಲಿ ನೀವು ಗಮನಿಸಬೇಕಾಗಿರೋದು ಸರ್ಕಾರ ಪತನ ಆಗುತ್ತೆ ಅಂತ ಹೇಳಿ ಬಿಜೆಪಿ ನಾಯಕರು ಮಾಡುತ್ತಿರುವಂಥ ವಾದ ಆಗಿರ್ಬೋದು ಅಥವಾ ಈ ವಿಚಾರದ ಸ್ಪ್ರೆಡ್ ಆಗಿರ್ಬೋದು, ಇದು ಯಾಕೆ? ಹೌದಾ, ನಿಜಕ್ಕೂ ಕೂಡ ಸರ್ಕಾರ ಪತನ ಆಗುತ್ತಾ? ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿದ್ರೆ ಕಂಪ್ಲೀಟ್ ಕಾಂಗ್ರೆಸ್ ಸರ್ಕಾರ ಈ ಬಾರಿ ನಶಿಸಿ ಹೋಗುತ್ತಾ? ಅರ್ಥಾತ್ ಮುಂದಿನ ಚುನಾವಣೆವರೆಗೂ ಬಿಜೆಪಿಯವರು ಆಡಳಿತ ಮಾಡ್ತಾರಾ? ಇವೆಲ್ಲದರ ಕುರಿತಾಗಿ ಮಾತನಾಡ್ತಾ ಹೋಗೋಣ ಬನ್ನಿ. ನೋಡಿ, ಸಿದ್ದರಾಮಯ್ಯನವರ ಸರ್ಕಾರ ಪತನ ಆಗುತ್ತೆ ಅಂತ ಬಿಜೆಪಿ ನಾಯಕರು ಆರೋಪವನ್ನು ಮಾಡ್ತಿರೋದು ಅಥವಾ ಈ ರೀತಿಯಾಗಿ ಹೇಳಿಕೆಗಳನ್ನು ಕೊಡ್ತಾ ಇರೋದು ಯಾಕೆ? ಜಗದೀಶ್ ಶೆಟ್ಟರ್ ಸ್ಫೋಟಕ ಹೇಳಿಕೆ ಕೊಟ್ಟಿರೋದು ಕಾಂಗ್ರೆಸ್ ಶಾಸಕರಿಂದಲೇ ಸಿದ್ದರಾಮಯ್ಯ ಸರ್ಕಾರ ಪತನ ಆಗುತ್ತೆ ಅಂತಂದರೆ ಇರುವಂಥ ಕಾಂಗ್ರೆಸ್ ಶಾಸಕರಿಂದಲೇ. ಏನೀಗ 136 ಜನ ಇದ್ದರು, ಅದರಲ್ಲಿ 3 ಜನ ಈಗ ಆ್ಯಡ್ ಆದರು, 139 ಜನ, ಅಂದರೆ ಅದರಲ್ಲಿ ಸಂಡೂರದು ಕಾಂಗ್ರೆಸ್ ಇತ್ತು, ಈಗಲೂ ಕೂಡ ಕಾಂಗ್ರೆಸ್. ಸೊ ಹಾಗಾಗಿ 137 ಶಾಸಕರು ಏನಿದ್ದಾರೆ, 138 ಶಾಸಕರು ಏನಿದ್ದಾರೆ, ಈ ಶಾಸಕರುಗಳಿಂದಲೇ ಸರ್ಕಾರ ಪತನ ಆಗುತ್ತಾ? ನೋಡಿ, ಜಗದೀಶ್ ಶೆಟ್ಟರ್ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದು ಯಾಕೆ? ಬನ್ನಿ ನೋಡ್ತಾ ಹೋಗೋಣ. ಅನುದಾನದ ವಿಚಾರವಾಗಿ ಸರ್ಕಾರದ ವಿರುದ್ಧ ಸ್ವತಃ ಕಾಂಗ್ರೆಸ್ ಶಾಸಕರೇ ತಿರುಗಿ ಬಿದ್ದಿದ್ದಾರಂತೆ. ಅನುದಾನ ಸರಿಯಾಗಿ ಕೊಡ್ತಾ ಇಲ್ಲ ಅಂತ. ಈ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಸರ್ಕಾರ ಕಾಂಗ್ರೆಸ್ ಶಾಸಕರಿಂದಲೇ ಪತನವಾಗುತ್ತದೆ ಅಂತ ಮಾಜಿ ಮುಖ್ಯಮಂತ್ರಿ ಬಿಜೆಪಿ ಸಂಸದ ಜಗದೀಶ್ ಶೆಟ್ಟರ್ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ್ದಾರೆ. ಇವರು ಮಾತನಾಡಿರುವಂಥ ರೀತಿ ಹೇಗಿದೆ ಅಂದರೆ, ಯಾವಾಗ ಕಾಂಗ್ರೆಸ್ ಸರ್ಕಾರ ಪತನ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಅನುದಾನದ ವಿಚಾರವಾಗಿ ನಿನ್ನೆ ಶಾಸಕ ಗವಿಯಪ್ಪ ಮಾತನಾಡಿದ್ದಾರೆ. ಶಾಸಕ ರಾಜುಕಾಗಿ ಸಹ ಇದೇ ರೀತಿಯಾಗಿ ವಿಚಾರ ಮಾತನಾಡಿದ್ದಾರೆ. ಒಟ್ಟಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅವರ ಶಾಸಕರೇ ಕುದಿಯುತ್ತಿದ್ದಾರೆ. ಇದು ಕಾಂಗ್ರೆಸ್ ಸರ್ಕಾರದ ಅಸ್ತಿತ್ವದ ಪ್ರಶ್ನೆ ಅನ್ನುವಂಥ ಮಾತುಗಳನ್ನು ಆಡಿದ್ದಾರೆ. ಜೊತೆಗೆ ರಾಜುಕಾಗೆ ರಾಜೀನಾಮೆ ನೀಡುವುದಾಗಿ ಕೂಡ ಹೇಳಿದ್ದಾರೆ. ಕಾಂಗ್ರೆಸ್ ಶಾಸಕರಿಂದಲೇ ಸಿದ್ದರಾಮಯ್ಯ ಸರ್ಕಾರ ಬಿದ್ದು ಹೋಗುತ್ತದೆ, ಅವರ ತಪ್ಪಿನಿಂದಲೇ ಯಾವಾಗ ಬೇಕಾದರೂ ಸರ್ಕಾರ ಪತನವಾಗಬಹುದು ಅನ್ನುವಂಥ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಸೊ ಒಟ್ಟಲ್ಲಿ ಕಾಂಗ್ರೆಸ್ ಶಾಸಕರು ಕೊಡ್ತಿರುವಂಥ ಸ್ಟೇಟ್ಮೆಂಟ್ ಅನುಸಾರ ಜಗದೀಶ್ ಶೆಟ್ಟರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಓಕೆ, ಇದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ಬಹಳ ಪ್ರಮುಖವಾಗಿ ಗಮನಿಸಬೇಕಾದಂಥ ಅಂಶ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೊಟ್ಟಂಥ ಒಂದು ಹೇಳಿಕೆ. ಈಗಲೇ ಬಹುಬೇಗನೆ ಕಾಂಗ್ರೆಸ್ ಕಚೇರಿಗಳನ್ನು ಮಾಡ್ಕೊಂಡು ಬಿಡಿ ಅಂಥೇಳಿ ಮೈಸೂರಿನಲ್ಲಿ ಕೊಟ್ಟಂಥ ಹೇಳಿಕೆ ಸರ್ಕಾರ ಇರುತ್ತೋ ಇರಲ್ವೋ ಅನ್ನೋ ಗೊತ್ತಿಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಮಾತನಾಡಿಸಿದಂತಿದೆ. ಸೊ ಹಾಗಾಗಿ ಬಹಳ ಪ್ರಮುಖವಾಗಿ ಗಮನಿಸಲೇಬೇಕಾದಂಥದ್ದು ಆರ್ ಅಶೋಕ್ ಆಗಿರ್ಬೋದು, ವಿರೋಧ ಪಕ್ಷದ ನಾಯಕ ವಿಜೇಂದ್ರ ಆಗಿರ್ಬೋದು, ರಾಜ್ಯಾಧ್ಯಕ್ಷ, ಜೊತೆಗೆ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಆಗಿರ್ಬೋದು, ವಿಪಕ್ಷದ ನಾಯಕರು ಯಾರೇ ಹೇಳಿಕೆಗಳನ್ನು ಏನೇ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ ವಿರುದ್ಧ ಕೊಡಲಿ ಅದು ಲೆಕ್ಕಕ್ಕೆ ಬರೋದಿಲ್ಲ. ಯಾಕೆ ಅಂತಂದರೆ ಅದು ವಿಪಕ್ಷ ನಾಯಕರು ಕೊಡುವಂಥ ಹೇಳಿಕೆಗಳು ಅದೇ ರೀತಿ ಇರುತ್ತೆ. ಕಾರಣ ಇದ್ದು ಇಲ್ಲದೆಯೂ ಕೊಡುವಂಥ ಹೇಳಿಕೆಗಳು ಆ ರೀತಿ ಇರ್ತವೆ. ಆದರೆ ಸ್ವತಃ ತಮ್ಮದೇ ಪಕ್ಷದ ಪ್ರಮುಖ ದಿಗ್ಗಜ ಮತ್ತು ಹೆಸರಾಂತ ಮತ್ತು ಪ್ರಭಾವಿ ನಾಯಕ, ಅಹಿಂದ ನಾಯಕ,
ಪರಮೇಶ್ವರ್ ಅವರು ಕೊಟ್ಟಂಥ ಹೇಳಿಕೆ ಎಲ್ಲೋ ಒಂದು ಕಡೆ ಸರ್ಕಾರವನ್ನು ಪತನವಾಗಿಸುವ ಸೂಚನೆಯನ್ನು ಕೊಡ್ತಾ ಇದೆಯಾ ಅನ್ನುವಂಥ ಅನುಮಾನಗಳು ಕೂಡ ಇಲ್ಲಿ ಹುಟ್ಟಿಕೊಂಡಿರೋದು. ಸೊ ಹಾಗಾಗಿ ಸಿದ್ದರಾಮಯ್ಯ ಸರ್ಕಾರ ಪತನ ಆಗುತ್ತಾ, ಇದಕ್ಕೆ ಕಾಂಗ್ರೆಸ್ ಶಾಸಕರೇ ಕಾರಣ ಆಗ್ತಾರಾ ಅಥವಾ ವಿಪಕ್ಷಗಳ ಆರೋಪಗಳು ಅಥವಾ ಸರ್ಕಾರದ ಮೇಲೆ ಕೇಳಿ ಬರ್ತಿರುವಂಥ ಹಗರಣಗಳು ಕಾರಣ ಆಗ್ತಾವ? ಇವೆಲ್ಲದನ್ನು ಕೂಡ ಕಾದು ನೋಡಬೇಕಾಗುತ್ತೆ. ಭಾಳ ಪ್ರಮುಖವಾಗಿ ಕಾರಣ ಆದರೂ ಕೂಡ ಸರ್ಕಾರ ಪತನವಾಗುತ್ತಾ ಅಥವಾ ಬೈ ಎಲೆಕ್ಷನ್ ಫಲಿತಾಂಶ ಅವರಿಗೆ ಬೂಸ್ಟರ್ ಡೋಸ್ ಏನಾಗಿದೆ, ಬೂಸ್ಟರ್ ಡೋಸನ್ನು ಕೊಟ್ಟಿದೆ, ಜೊತೆಗೆ ಶಕ್ತಿಯನ್ನು ತುಂಬಿದೆ, ಸಿದ್ದರಾಮಯ್ಯನವರ ವರ್ಚಸ್ಸನ್ನು ಹೆಚ್ಚಿಸಿದೆ, ಪ್ರತಿಷ್ಠೆಯನ್ನು ಹೆಚ್ಚಿಸಿದೆ, ಡಿ ಕೆ ಶಿವಕುಮಾರ್ ಅವರ ಪ್ರತಿಷ್ಠೆಯನ್ನು ಇನ್ನಷ್ಟು ಮೇಲ್ಹಂತಕ್ಕೆ ತೆಗೆದುಕೊಂಡು ಹೋಗಿದೆ. ಹಾಗಾದರೆ ಸರ್ಕಾರ ಬೀಳೋ ಸಾಧ್ಯವೇ ಇಲ್ವಾ? ಕಟ್ಟಿ ಹಾಕ್ತಾರಾ? ಏನಾಗುತ್ತೆ? ವಿಪಕ್ಷಗಳು ಇನ್ನೂ ಕೂಡ ಯಾವ ರೀತಿಯಾಗಿ ಸ್ಟ್ರಾಂಗ್ ಆಗಿ ಹೋರಾಟ ಮಾಡ್ತಾರೆ? ನಿಮಗೇನು ಅನಿಸ್ತಾ ಇದೆ ಬಂಧು ಮಿತ್ರರೇ? ನೀವು ಕೂಡ ಕಮೆಂಟ್ ಮಾಡ್ಬೋದು. ಧಾರಾಳವಾಗಿ ಕಮೆಂಟ್ ವೇದಿಕೆ ನಿಮ್ಮದೇ. ಸರ್ಕಾರ ಪತನ ಆಗುತ್ತಾ? ಸರ್ಕಾರ ಇರುತ್ತಾ? ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿರ್ತಾರಾ ಅಥವಾ ಸರ್ಕಾರ ಇದ್ದರೂ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಬದಲಾವಣೆ ಆಗುತ್ತಾ? ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರಾ? ಇಬ್ಬರ ಜಗಳದಲ್ಲಿ ಪರಮೇಶ್ವರ್ ಮುಖ್ಯಮಂತ್ರಿ ಆಗ್ತಾರಾ? ಏನಾಗುತ್ತೆ ಕಾಂಗ್ರೆಸ್ ಸರ್ಕಾರ ಅಥವಾ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಹತ್ಕೊಂಡು ಯಾವುದೇ ಪ್ರಾಬ್ಲಮ್ಗಳಿಲ್ಲದೆ 5 ವರ್ಷಗಳ ಕಾಲ ಆಡಳಿತವನ್ನು ಕೊಡ್ತಾರಾ ಕಾಂಗ್ರೆಸ್ ಸರ್ಕಾರ? ಏನು ಅನಿಸುತ್ತೆ ನಿಮಗೆ? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಲೇಬೇಡಿ. ಧನ್ಯವಾದಗಳು.